ದಿನದಿಂದ ದಿನಕ್ಕೆ ರಾಜ್ಯ ರಾಜಧಾನಿಯಲ್ಲಿ ಬಿಸಿಲಿನ ಪ್ರಮಾಣ ಹೆಚ್ಚಳವಾಗ್ತಾ ಇದ್ದು ರಾಜ್ಯದ ಉತ್ತರ ಒಳನಾಡು, ದಕ್ಷಿಣ ಒಳನಾಡು, ಕರಾವಳಿ ಹಾಗೂ ಬೆಂಗಳೂರಿನಲ್ಲಿ ಬಿಸಿಲು ಪ್ರತಿದಿನ ದಾಖಲೆ ಬರೀತಾ ಇದೆ. ಈಗಾಗಲೇ ಉತ್ತರ ಒಳನಾಡಿನ ಜಿಲ್ಲೆಗಳಾದಂತಹ ಬೆಳಗಾವಿ, ಬಾಗಲಕೋಟೆ, ಗದಗ, ರಾಯಚೂರು, ಯಾದಗಿರಿ, ವಿಜಯಪುರ ಜಿಲ್ಲೆಗಳಲ್ಲಿ 42 ಡಿಗ್ರಿಯಿಂದ 45 ಡಿಗ್ರಿಯಷ್ಟು ತಾಪಮಾನ ಕಂಡು ಬರ್ತಾ ಇದ್ದು ಗಾಳಿಯ ಪ್ರಮಾಣವೂ ಕೂಡ ಹೆಚ್ಚಾಗಿ ಇರಲಿದೆಯಂತೆ. ಇನ್ನು ಕರಾವಳಿಯ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡಿನಲ್ಲಿ ದಿನದಿಂದ ದಿನಕ್ಕೆ ಉಷ್ಣಾಂಶದ ಮಟ್ಟ ಏರ್ತಾ ಇದ್ದು ಮುಂದಿನ ದಿನಗಳಲ್ಲಿ ಗರಿಷ್ಠ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗುವಂತಹ ಸಾಧ್ಯತೆ ಇದೆಯಂತೆ. ಸದ್ಯ ಕಂಡು ಬರ್ತಾ ಇರತಕ್ಕಂತಹ ತಾಪಮಾನಕ್ಕೆ ಕರಾವಳಿ ಭಾಗದ ಹಲವೆಡೆ ಜಲಮೂಲಗಳಲ್ಲಿ ನೀರು ಕೂಡ ಆವಿಯಾಗ್ತಾ ಇದ್ದು ಡ್ಯಾಂನ ನೀರಿನ ಪ್ರಮಾಣವೂ ಕೂಡ ಕಡಿಮೆ ಆಗಿದೆಯಂತೆ. ಇನ್ನು ದಕ್ಷಿಣ ಒಳನಾಡಿನಲ್ಲಿಯೂ ಕೂಡ ಬಿಸಿಲು ಜಾಸ್ತಿಯಾಗಿದ್ದು ಬಿಸಿಗಾಳಿಯ ಅನುಭವ ಆಗ್ತಾ ಇದೆಯಂತೆ. ಇನ್ನು ಬೆಂಗಳೂರಿನಲ್ಲಿ ಪ್ರತಿದಿನ 32 ಡಿಗ್ರಿಯಿಂದ 34 ಡಿಗ್ರಿಯಷ್ಟು ಬಿಸಿಲು ಕಂಡು ಬರ್ತಾ ಇದ್ದು ಶೆಕೆಯ ಪ್ರಮಾಣವೂ ಕೂಡ ಜಾಸ್ತಿಯಾಗಿದೆ. ಇನ್ನು ಈ ಅಧಿಕ ಬಿಸಿಲಿನಿಂದ ಆರೋಗ್ಯದ ಮೇಲೂ ಕೂಡ ಭಾರಿ ಪರಿಣಾಮ ಬೀರುವಂತಹ ಸಾಧ್ಯತೆ ಇದ್ದು ಜನರು ಎಚ್ಚರಿಕೆಯಿಂದ ಇರಬೇಕಾಗಿದೆ.